ಗಾಂಧೀಜಿಯವರ ಮೂಮೆಂಟ್ಗೂ ಕೂಡ ಭಗತ್ ಸಿಂಗ್ ಪ್ರೇರಣೆ. ನಾನು ಸಿಕ್ಕಾಕ್ಕೊಳ್ತೀನಿ, ಕೋರ್ಟ್ನಲ್ಲಿ ವಾದ ಮಾಡ್ತೀನಿ, ಅದು ಪೇಪರ್ನಲ್ಲಿ ಬರುತ್ತೆ, ಜನಗಳಿಗೆ ಜಾಗೃತಿ ಉಂಟಾಗುತ್ತೆ, ಅದಕ್ಕೆ ನಾನು ಸಾಯೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳಿದಂಥ ಅವನು. ಇಡೀ ದೇಶದಲ್ಲಿ ಇಂಥ ಒಬ್ಬ ಯುವಕ ಅಂತ, ಮೊದಲೇ ಯುವಕ, ಒಳ್ಳೆ ನೋಡೋಕ್ಕೆ ಸ್ಫುರದ್ರೂಪಿ, ಅವನನ್ನು ಕೊನೆಗೆ ತೀರ್ಪಾಗಿ ಗಲ್ಲಿಗೆ ಹಾಕಿದ್ರು. ಅವನ ಜೊತೆಲಿ ಇನ್ನಿಬ್ಬರನ್ನೂ ಹಾಕಿದ್ರು, ರಾಜ್ಗುರು ಮತ್ತು ಸುಖದೇವ್. ಅದರಿಂದ ದೇಶದಲ್ಲಿ ಒಂದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ನಿರ್ಣಾಯಕ ಅದು ವಾತಾವರಣದಲ್ಲಿ ತುಂಬಿಕೊಂಡ್ಬಿಟ್ಟು ಇಟ್ ಗೇವ್ ದಿ ಸ್ಪಿರಿಟ್ ಟು ಗಾಂಧೀಜಿಸ್ ಮೂಮೆಂಟ್. ತಪ್ಪುಗಳಾಗುತ್ತೆ. ಎನಿ ಪಾಲಿಟಿಷಿಯನ್, ಎನಿಬಡಿ ಟು ಎವರ್ ಈಸ್ ಹ್ಯೂಮನ್. ದೊಡ್ಡ ದೊಡ್ಡ ಡಿಸಿಷನ್ಸ್ ತೊಗೊಳ್ಳೋವಾಗ ತಪ್ಪುಗಳು ಮಾಡುವಂಥದ್ದಕ್ಕೆ ಭಾಳ ಸಾಧ್ಯತೆ ಇದೆ. ಇವಾಗ ವಾಜಪೇಯಿ ಆಗಲಿ, ಮೋದಿ ಆಗಲಿ, ಯಾರೇ ಆಗಲಿ, ಅವ್ರ ಡಿಸಿಷನ್ಸ್ ತೊಗೋಬೇಕಾದ್ರೆ ದೇ ಮೇ ಗೋ ರಾಂಗ್. ಆ ರೀತಿ ಸಮಯದ ಒತ್ತಡ ಇರುತ್ತೆ, ಯಾರೇ ಆಗಲಿ. ಗಾಂಧೀಜಿನೂ ತಪ್ಪುಗಳು ಮಾಡಿರಬಹುದು. ಉದಯ್ ಕುಮಾರ್ ಅವರ ಸಿನಿಮಾ ನಟ, ಕಲಾ ಕೇಸರಿ ಉದಯ್ ಕುಮಾರ್ ಅವ್ರ ಜೊತೆಲಿ ಅವ್ರ ನೋಡೋಕ್ಕೆ ಶಂಕರ್ ಮಠಕ್ಕೆ ಹೋದೆ. ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಅವರು ಅಜಯದ ಅಭಿಮಾನಿ. ಇವರು ಬಾಬು ಕೃಷ್ಣಮೂರ್ತಿ ಅಂತ. ತಕ್ಷಣ ಸ್ವಾಮಿಗಳು, ಅಜಯ ಬರೆದವ್ರು ನೀವೇನ ಅಂದರು. ಯಾರೋ ಭಾರತೀ ತೀರ್ಥ. ಹೌದು ಸ್ವಾಮಿ, ಇಂಥ ಪುಸ್ತಕ ಬರೆದಿದ್ದೀರಪ್ಪ ನೀವು. ನಾನು 14-15 ಸಲ ಓದಿದ್ದೀನಿ ಪುಸ್ತಕನ. ಯಾಕೆಂದರೆ ಆ ಅಜೇಯ ಪುಸ್ತಕ ಬಂದ ನಂತರವೇ ಬಾಬು ಕೃಷ್ಣಮೂರ್ತಿಯವರು ಬಹುಶಃ ಸಾರ್ವತ್ರಿಕವಾಗಿ ಸಾಹಿತ್ಯ ಲೋಕದಲ್ಲಿ ಮರುಹುಟ್ಟನ್ನು ಪಡೆದದ್ದು ಅಂತ ಅಂದ್ಕೊಳ್ತೇನೆ ನಾನು. ಖಂಡಿತ. ಇಲ್ಲದ್ರೆ ನಾನು ಅನಾಮಧೇಯ. ಮಿಲಿಟರಿ ತಾತ ಕಥೆಯಿಂದ ಸರ್ಕಾರ ಗುರುತಿಸ್ತು, ಬಹುಮಾನ ಕೊಡ್ತು, ಅದು ಬೇರೆ ವಿಷಯ. ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಅದು ನಾನು ಹೊಸ ದಾರಿ ತುಳಿದಿದ್ದೆ. ಇವಾಗ ತರಾಸು, ಆನಾಕು, ಕಟ್ಟಿ ಮನೆ, ನಿರಂಜನ ರೀತಿಯಲ್ಲಿ ಒಂದು ಸಾಮಾಜಿಕ ಕಾದಂಬರಿಯನ್ನು ಅಥವಾ ರಾಜಕೀಯ ಕರ್ನಾಟಕದ ಒಂದು ನೆಲೆಯಲ್ಲಿ ನಡೆದಂಥ ಕಾದಂಬರಿಯನ್ನು ಬರೆದಿದ್ರೆ ಒಂದು ಗುರುತಿಸ್ತಾ ಇದ್ರೋ, ಅಥವಾ ಅಟ್ಲೀಸ್ಟ್ ನನ್ನ ಪುಸ್ತಕ ಮಾರ್ಕೆಟ್ನಲ್ಲಿದೆ ಅಂತ ಆಗ್ತಾಯಿತ್ತು. ಅದನ್ನು ಬಿಟ್ಟು ಸಂಪೂರ್ಣ ಭಿನ್ನವಾದಂಥ ಒಂದು ದಾರಿ ತುಳಿದಿದ್ದೆ. ತರಾಸು, ಕಟ್ಟಿ ಮನೆ ಇವೆಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂಥ ಕಾದಂಬರಿ ಬರೆದಿದ್ದಾರೆ. 42 ಮೂಮೆಂಟ್ ಮೇಲೆ ಇವೆಲ್ಲ ಇದೆ. ಆದರೆ ಅದಕ್ಕೆ ಅಂಥ ವಿಶೇಷವಾದಂಥ ಇದು ಸಿಕ್ಕಿಲ್ಲ, ಜನ ಗುರುತಿಸಿರಲಿಲ್ಲ. ಒಂದು ಕಾದಂಬರಿ ಅಂತಿತ್ತು, ನಾನು ಹಾಗೆ ಇರ್ಬೋದಾಗಿತ್ತೇನೋ. ಆದರೆ ಇದು ಡಂಗೂರವಾಗಿ ರಾತ್ರಿ ಒಂದು ದಾಖಲೆ ಸ್ಥಾಪನೆ ಮಾಡಿಬಿಟ್ಟಿದ್ದರಿಂದ ನನಗೊಂದು ಇದು ಬಂತು. ಭಾಳ ಘಟನೆಗಳಿದೆ. ಎಮರ್ಜೆನ್ಸಿನಲ್ಲಿ ಕೊಡಗಿನಲ್ಲಿ ಯಾವುದೋ ಒಂದು ಸ್ಥಳ, ಸೋಮವಾರಪೇಟೆನೋ ಪೊನ್ನಂಪೇಟೆನೋ ಎಲ್ಲ, ಒಬ್ಬ ಎಮರ್ಜೆನ್ಸಿಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಯುವಕನ ಮನೆಗೆ ಪೊಲೀಸ್ನವ್ರು ನುಗ್ತಾರೆ. ಅವನ್ನ ಹಿಡಿತಾರೆ. ಅವನಿದ್ದ ಮನೇಲೆ. ಅವನ ಕ್ಯಾಲೆಂಡರ್ ಒಂದು ಹಾಕ್ಕೊಂಡಿರ್ತಾನೆ, ಅದಕ್ಕೆ ಮೀಸೆ ತೀರುತ್ತೆ, ಯಾರೋ ಚಂದ್ರಶೇಖರ್ ಆಜಾದ್ ಫೋಟೋ ಇರುತ್ತೆ. ಆ ಪೊಲೀಸ್ ಅರೆಸ್ಟ್ ಮಾಡೋಕ್ಕೆ ಹೋದಂಥ ಅವನ ಅಧಿಕಾರಿ, ಓಹೋ ಇವನೇನೇನೋ ನಿಮಗೆಲ್ಲ ಇನ್ಸ್ಪಿರೇಷನು ಸರ್ಕಾರದ ವಿರುದ್ಧ ಹೋರಾಡೋದಕ್ಕೆ, ನಡಿ ಅಂತ ಹಿಡ್ಕೊಂಡು ಹೋಗ್ತಾನೆ. ಅಂದರೆ ಪೊಲೀಸ್ನವ್ರಿಗೂ ಇವನೇ ಇನ್ಸ್ಪಿರೇಷನ್ ಅಂತ ಗೊತ್ತು. ಆನೇಕಲ್ನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಾನು ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ದೆ, ಬಸ್ ಹಿಡ್ಕೊಂಡು ವಾಪಸ್ ಬರಬೇಕು. ನನ್ನ ಭಾಷಣ ಆಯಿತು ಮುಗಿಸ್ಕೊಂಡು. ಒಬ್ಬರು ಮುದುಕರು ಬಂದರು, ಪಕ್ಕದಲ್ಲಿ ನಿಂತ್ಕೊಂಡ್ರು. ನನ್ನ ಪರಿಚಯ ಮಾಡಿಕೊಂಡು, ನನ್ನ ಹೆಸರು ಬಾಬು ಕೃಷ್ಣಮೂರ್ತಿ ಅಂತ ಹೇಳಿದೆ. ಓ, ನೀವೇನೇ ಪುಸ್ತಕ ಬರೆದಿರೋದು ಅಂತ ಆಶ್ಚರ್ಯ ವ್ಯಕ್ತಪಡಿಸಿ ಮುಂದೆ ಮುದುಕರು ಅಂದ್ರೆ ಮೇಷ್ಟ್ರಾಗಿದ್ದಂಥವ್ರು. ಎಂಥ ಪುಸ್ತಕ ಬರೆದಿದ್ದೀರಪ್ಪ, ಏನು? ನನ್ನ ಮಗ ಶುದ್ಧ ಹೇಳಿ ಮನೆಯಿಂದ ಸಾಯಂಕಾಲ ಕತ್ಲಾದ್ರೆ ಆಚೆಗೆ ಹೋಗ್ತಾ ಇರಲಿಲ್ಲ. ನಿಮ್ಮ ಪುಸ್ತಕ ಓದ್ಬಿಟ್ಮೇಲೆ ನಮ್ಮ ಜಮೀನಲ್ಲಿ ಒಂದು ಗಲಾಟೆ ಆಯಿತು. ರೈತರು ಆಕ್ರಮಣ ಮಾಡ್ಕೊಂಬಿಟ್ಟಿದ್ರು. ಅದೇನೋ ನೀರಿನ ಇದೋ ಏನೋ ಸ್ವಲ್ಪ ಜಗಳ ಬಿಡ್ತಾ ಇರಲಿಲ್ಲ. ಇವನು ಹೇಳಿ ಪಾಪ ಮುದುಕ ಕೊನೆಗೆ ಪುಸ್ತಕ ಓದೋದ ಮೇಲೆ ಅವನಿಗೆ ಎಷ್ಟು ಧೈರ್ಯ ಬಂದುಬಿಡ್ತು ಅಂದರೆ, ಸೀದಾ ಹೋಗಿ ರೈತರ ಹತ್ರ ಫೈಟ್ ಮಾಡಿ ಅವನು ನಮ್ಮ ಜಮೀನು ಉಳಿಸ್ದ. ಅಷ್ಟು ಧೈರ್ಯ ಅಂತ. ಅದಾದ 4-5 ದಿವಸಕ್ಕೆ ಆ ಹುಡುಗ ನಾನು ಹುಡ್ಕೊಂಬಂದ. ಇಲ್ಲಿ ಮಾಧ್ವ ಸಂಘದ ಹಾಸ್ಟೆಲ್ನಲ್ಲಿದ್ದ. ಹುಡ್ಕೊಂಬಂದ.
ನೀವು ನಮ್ಮ ತಂದೆಯವ್ರು ಸಿಕ್ಕಿದ್ರಂತೆ, ಅವರು ಇಂಥ ಕಡೆ ಸಿಕ್ತಾಗ ಹೋಗಿ ನೋಡು ಅಂತ ಹೇಳಿದ್ರು, ಬಂದೆ ಅಂತ. ಇನ್ನೊಬ್ಬ ವಿದ್ಯಾರ್ಥಿ ಅಮೇರಿಕಾಗೆ ಓದಕ್ಕೆ ಹೋಗ್ತಾ ಇದ್ದ. ಅವನು ಫೋನ್ ಮಾಡಿ ಹೇಳ್ದ, ನಮ್ಮ ತಾತ ಹೇಳಿದ್ರು ನಿಮ್ಮ ಆಶೀರ್ವಾದ ತೊಗೊಂಡು ಹೋಗಬೇಕು ಅಂತ, ನಿಮ್ಮ ಪುಸ್ತಕ ಓದಿದ್ದೀನಿ, ನಿಮ್ಮ ಆಶೀರ್ವಾದ ಬೇಕು, ಅದಕ್ಕೋಸ್ಕರ ಫೋನ್ ಮಾಡಿದ್ದೀನಿ ಅಂತ. ಇದು 30 ವರ್ಷದ ಕೆಳಗಡೆ. ಎಲ್ಲದಕ್ಕಿಂತ ಕಿರೀಟಪ್ರಾಯವಾದದ್ದು ಕೂಡ ಹೇಳಿಬಿಡ್ತೀನಿ. ಈಗಿನ ಶೃಂಗೇರಿಯ ಜಗದ್ಗುರು ಭಾರತೀ ತೀರ್ಥ ಸ್ವಾಮಿಗಳು, ಅದು ಇವಾಗ ವಿಧುಶೇಖರ ಭಾರತಿಗಳು ಬಂದಿದ್ದಾರೆ, ಅದಕ್ಕೆ ಹಿಂದೆ ಇದ್ದಂಥವ್ರು. ಆವಾಗ 74ರಲ್ಲಿ ಅವರಿನ್ನೂ ಅಲ್ಲಿ ವಿದ್ಯಾರ್ಥಿ. ಆದರೆ ಸನ್ಯಾಸಕ್ಕೆ ಅವ್ರನ್ನ ಅಭಿನವ ವಿದ್ಯಾತೀರ್ಥರು ಸೆಲೆಕ್ಟ್ ಮಾಡಿಟ್ಕೊಂಡಿದ್ದರು. ಯಾರೋ ಅಭಿನವ ವಿದ್ಯಾತೀರ್ಥರಿಗೆ ಇದು ಅಜಯ ಪುಸ್ತಕ ಕೊಟ್ಟಿದ್ದರು. ಅವರು ಓದ್ತಾಯಿದ್ರು. ಇವರನ್ನು ವಿದ್ಯಾರ್ಥಿ ಗುರುಗಳನ್ನು ನೋಡೋಕ್ಕೆ ಹೋಗ್ತಾಯಿದ್ರು. ಆ ಪುಸ್ತಕ ತೊಗೊಂಡು ಇಸ್ಕೊಂಡು ಹೋಗಿ ಓದೋಕ್ಕೆ ಶುರು ಮಾಡಿದ್ರು. ಓದಿ ಅವರೇ ಹೇಳಿರೋದು, ನಾನು ಇದು ಹೇಳ್ತಾ ಇರೋದು. ಓದಿ ದಿನ ಸಾಯಂಕಾಲ ಅವ್ರ ಹತ್ರ ಗುರುಗಳ ಹತ್ರ ಹೋಗ್ಬಿಟ್ಟು ಹೇಳ್ತಾಯಿದ್ರು, ಈ ಚಾಪ್ಟರ್ ಹೀಗಿದೆ ಹೀಗಾಗಿದೆ ಅಂತ. ಆವಾಗ ಅಭಿನವ ವಿದ್ಯಾರ್ಥಿ ಹತ್ರ ಹೇಳಿದ್ರು, ಹೌದಪ್ಪ, ನಾನು ಇವೆಲ್ಲ 35 ಇಸ್ವಿಲೇ ಕೇಳಿದ್ದೀನಿ, ಇವೆಲ್ಲ ನಡೆದಾಗ ಪೇಪರ್ನಲ್ಲಿ ಬಂದು ಸುದ್ದಿ. ಯಾಕೆಂದರೆ ನನಗೆ ರಾಮಚಂದ್ರ ಶಾಸ್ತ್ರಿಗಳು ಅಂಥೇಳಿ, ಆವಾಗ ನಾನು ಸನ್ಯಾಸ ತೊಗೊಂಡಿದ್ದೆ, ಬೆಂಗಳೂರು ಶಂಕರ ಮಠದಲ್ಲಿದ್ದೆ. ರಾಮಚಂದ್ರ ಶಾಸ್ತ್ರಿಗಳು ಅಂತ ನನ್ನ ಗುರುಗಳು. ಈ ಸನ್ಯಾಸಿಗಳು ಪೀಠದಲ್ಲಿರುವಂಥವ್ರಿಗೆ ಪೇಪರ್ ಓದಿ ಹೇಳೋವಂಥದ್ದು ಅದೊಂದು ಶಿಕ್ಷಣ ಅಂತ ಕಾಣುತ್ತೆ. ಅವರು ಪೇಪರ್ನಲ್ಲಿ ಅವತ್ತಿನ ಸುದ್ದಿ ಹೇಳ್ತಾಯಿದ್ರು. ಹೀಗೆ ಭಗತ್ ಸಿಂಗನ್ನು ಗಲ್ಲಿಗೇರಿಸಿದ್ದು ಇವೆಲ್ಲ ನಾನು ಕೇಳಿದ್ದೆ, ನಿಜವಾಗ್ಲೂ ಎಲ್ಲ ಕೂಡ ನಡೆದಾಗೇ ಇದೆ ಪುಸ್ತಕ ಅಂತ ಹೇಳಿದ್ರಂತ. ಅದು ಓದಿ ಅವ್ರಿಗೆ ಎಷ್ಟು ಪ್ರಭಾವ ಆಗಿಬಿಟ್ಟಿತ್ತು ಅಂದರೆ, ಒಂದು ದಿವಸ ಬೆಂಗಳೂರು ಶಂಕರ ಮಠಕ್ಕೆ ಅವ್ರು ಬಂದಿದ್ದರು. ಅವರು ಗುರುಗಳು ಅಷ್ಟೊತ್ತಿಗೆ ಸನ್ಯಾಸಿಗಳಾಗ್ಬಿಟ್ಟಿದ್ರು. 74ರಲ್ಲಿ ಅಜೇಯ ಬಿಡುಗಡೆ ಆಗಿದ್ದು ಫೆಬ್ರವರಿನಲ್ಲಿ. ಜುಲೈನಲ್ಲಿ ಅವರು ಸನ್ಯಾಸ ತೊಗೊಂಡ್ರು. ಉದಯ್ ಕುಮಾರ್ ಅವರ ಸಿನಿಮಾ ನಟ ಕಲಾಕೇಸರಿ ಉದಯ್ ಕುಮಾರ್ ಅವ್ರ ಜೊತೆಲಿ ಅವ್ರ ನೋಡೋಕ್ಕೆ ಶಂಕರ ಮಠಕ್ಕೆ ಹೋದೆ. ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಉದಯ್ ಕುಮಾರು ಪರಿಚಯ ಮಾಡ್ಕೊಂಡು, ಉದಯ್ ಕುಮಾರ್ಗೆ ನನ್ನ ಮೇಲೆ ಬಹಳ ಅಭಿಮಾನ. ಅವರು ಅಜಯದ ಅಭಿಮಾನಿ. ಇವರು ಬಾಬು ಕೃಷ್ಣಮೂರ್ತಿ ಅಂತಂದರು ಅಷ್ಟೇ. ತಕ್ಷಣ ಸ್ವಾಮಿಗಳು, ಅಜಯ ಬರೆದವ್ರು ನೀವೇನಾ ಅಂದರು. ಯಾರೋ ಭಾರತೀ ತೀರ್ಥ. ಹೌದು ಸ್ವಾಮಿ, ಇಂಥ ಪುಸ್ತಕ ಬರೆದಿದ್ದೀರಪ್ಪ ನೀವು. ನಾನು 14-15 ಸಲ ಓದಿದ್ದೀನಿ ಪುಸ್ತಕನ. ದಟ್ಸ್ ವಾಟ್ ಹಿ ಸೆಡ್. ಅಷ್ಟು ಚೆನ್ನಾಗಿದೆ. ನಾವು ಅಲಹಾಬಾದ್ಗೆ ಹೋಗಿದ್ವಿ, ಪ್ರಯಾಗಕ್ಕೆ. ಒಂದು 54 ಜನ ನನ್ನ ಸಿಬ್ಬಂದಿಯವರಿದ್ದರು. ಅವನು ಅಲಹಾಬಾದ್ನಲ್ಲಿ ಅವನ ಪ್ರಾಣಾರ್ಪಣೆ ಮಾಡಿದಂಥ ಜಾಗಕ್ಕೆ ಹೋಗಬೇಕು ಅಂತ ನನಗೆ ಬಹಳ ಆಸೆ ಇತ್ತು. ಆದರೆ ನನ್ನ ಕಾರ್ಯಕ್ರಮಗಳ ಒತ್ತಡದಲ್ಲಿ ಹೋಗೋಕ್ಕಾಗಿಲ್ಲ. ಆದರೆ ನನ್ನ ಸಿಬ್ಬಂದಿ ಯಾರು ಬಂದಿದ್ದರು ನನ್ನ ಜೊತೆಯಲ್ಲಿ, ಅವರೆಲ್ಲರಿಗೂ ಹೇಳಿ ಅಲ್ಲಿ ಹೋಗಿ ಅವನು ಪ್ರಾಣಾರ್ಪಣೆ ಮಾಡಿದಂಥ ಜಾಗದಲ್ಲಿ ನಮಸ್ಕಾರ ಮಾಡಿಬಿಟ್ಟು ಬನ್ನಿ ಅಂತ ಕಳಿಸಿದ್ದೆ ನಾನು ಅಂತ ಅಲ್ಲೇ ಹೇಳಿದರು. ಅಂದರೆ ಸನ್ಯಾಸಿಗಳಿಗೆ ಬೇಜಾರು ಸ್ವಾಮಿಗಳು, ಭಾಳ ಜನ ಬೇಲಿ ಮಠದ ಸ್ವಾಮಿಗಳಿದ್ರು, ಎಲ್ಲ ಓದಿದ್ರು. ಬೇಲಿ ಮಠದ ಸ್ವಾಮಿಗಳು ಅಪ್ಪಾಜಿ ಅಂತಲೂ ಕರೀತಾರೆ ನನ್ನ ಯಾವಾಗಲಾದ್ರು. ಸೊ ಅವ್ರಿಗೆ ಬಹಳ ಜನ ಇಂಥ ಪಾವಗಡ ಪ್ರಕಾಶ್ ರಾಯರು ಒಂಥರ ಆ ಪೀಳಿಗೆಯಲ್ಲಿ, ಅಜೇಯ ಬಂದ ಪೀಳಿಗೆಯಲ್ಲಿದ್ದಂಥ ಯುವಕರೆಲ್ಲರೂ ಕೂಡ ಸ್ವಲ್ಪ ಜಾಗೃತ ಮನಸ್ಕರಾಗಿದ್ದಂಥವರೆಲ್ಲ ಕೂಡ ಇದನ್ನು ಓದಿದ್ದಾರೆ. ಇಲ್ಲದ್ರೆ ಅಷ್ಟು ಕಾಪೀಸ್ ಖರ್ಚಾಗ್ತಾ ಇರಲಿಲ್ಲ. 16 ರೂಪಾಯಿ ಆವಾಗ ಪುಸ್ತಕ. ಆರ್ಡಿನರಿ ಬೌಂಡ್, ಹಾರ್ಡ್ ಬೌಂಡ್ದು 20 ರೂಪಾಯಿ ಏನೋ ಇತ್ತು. ಸ್ಕೂಲುಗಳಲ್ಲಿ ನನ್ನನ್ನು ಅದಾದಮೇಲೆ ಸ್ಕೂಲುಗಳಲ್ಲಿ ಅಲ್ಲಿ ಇಲ್ಲಿ ಭಾಳ ಕಡೆ ಕರೀತಾಯಿದ್ರು, ಭಾಷಣಕ್ಕೆ ಹೋಗ್ತಾಯಿದ್ದೆ ನಾನು. ಅಲ್ಲೆಲ್ಲ ಅದ್ಭುತವಾದಂಥ ಪ್ರತಿಕ್ರಿಯೆ. ಆಮೇಲೆ ಇದರ ಪರಿಣಾಮ ಏನಾಯಿತು, 2005 ಏನೋ ಅಥವಾ 4 ಭಾರತೀ ತೀರ್ಥರನ್ನು ನೋಡೋವಂಥ ನನ್ನ ರುದ್ರಾಭಿಷೇಕ ಪುಸ್ತಕ ಬರೆದು ಅವ್ರಿಗೆ ಕೊಡೋಕ್ಕೆ ಹೋಗಿದ್ದೆ. ಅವರೊಂದು ಹೇಳಿದ್ರು, ನಿಮ್ಮಿಂದ ಒಂದು ಕೆಲಸ ಆಗಬೇಕು ಅಂತ. ಏನಾಗಬೇಕು ಅಂದೆ. ಸಾವರ್ಕರು 1857 ಒಂದು ಪುಸ್ತಕ ಬರೆದಿದ್ದಾರೆ. ನಮ್ಮ ಯುವಕರು ಅದನ್ನು ಓದಬೇಕು, ನೀವು ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂದರು. ಸ್ವಾಮಿಗಳು ಹೇಳಿದ ಮೇಲೆ ಆಯಿತು ಅಂಥೇಳಿ ಒಪ್ಕೊಂಡೆ ನಾನು. ಸ್ವಲ್ಪ ಎಲ್ಲ ಪ್ರಾಬ್ಲಮ್ಸ್ ಬಂತು. 3-4 ಸರ್ತಿ ಆಗೋಲ್ಲ ಸ್ವಾಮೀಜಿ, ನಾನು ಕೈಯಲ್ಲಿ ಬಿಟ್ಬಿಡ್ತೀನಿ ನಾನು ಅಂತಂದೆ.
ಏನೋ ವೈಯಕ್ತಿಕವಾಗಿ ಅವರು ಇಲ್ಲ, ನಾನು ಶಾರದಮ್ಮನವ್ರನ್ನ ಪ್ರಾರ್ಥನೆ ಮಾಡ್ಕೊತೀನಿ, ಕೆಲಸ ಮುಗಿಯುತ್ತೆ ಅಂತ ಸ್ವಲ್ಪ ನನಗೆ ಪ್ರೇರಣೆ ಕೊಟ್ಟು ಅದು ಮುಗಿಸಿ ಅವರೇ ಬಿಡುಗಡೆ ಮಾಡೋದು. ಅದು ಏನೋ 1857 150ನೇ ವರ್ಷ ಶಂಕರ ಮಠದಲ್ಲಿ. ಆವತ್ತಿನ ದಿವಸ ಒಂದು 500 ಕಾಪೀಸ್ ಅಲ್ಲೇ ಸೇಲ್ ಆಗೋಯ್ತು 1857. ಇವಾಗಲೂ ಎಷ್ಟು ಒಂದು 20-22 ಎಷ್ಟು ಜ್ಞಾಪಕ ಇಲ್ಲ ಸರಿಯಾಗಿ, ಪ್ರಿಂಟ್ ಆಗ್ತಾನೇ ಇದೆ, ಮುದ್ರಣ ನಡೀತಾ ಇದೆ ಅದ್ರ ಪ್ರತಿ. ಈಗ ನಿನ್ನೆ ನಮ್ಮ ಪಬ್ಲಿಷರ್ ಹೇಳಿದರು ನೋಡಿ, ಅದರದ್ದು ಸಾಫ್ಟ್ ಕಾಪಿ ಅದು ಸಿಗ್ತಾ ಇಲ್ಲ ನನಗೆ, ಅದು ಸಾಫ್ಟ್ ಕಾಪಿ ಇಲ್ಲ, ಅದನ್ನು ಟ್ರೇಸಿಂಗ್ ಪೇಪರ್ ಮೇಲೆ ಮಾಡಿದ್ದು. ಅದು ಲಕ್ಷ್ಮೀ ಪ್ರಿಂಟರ್ಸ್ದವರು, ಅದೆಲ್ಲೋ ಸಿಗ್ತಾ ಇಲ್ಲ, ಕಳೆದೋಗಿದೆ ಅಂತ ಹೇಳಿದ್ರು. ಅದು ಭಗತ್ ಸಿಂಗ್ದು ಅನುವಾದ ಮಾಡಿದ್ದೀನಿ ನಾನು. ಅವೆರಡೂ ಕೂಡ ಸಿಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಮತ್ತು ನಾನು ಅದನ್ನು DTP ಮಾಡಿಸ್ತಾ ಇದ್ದೀನಿ, ಮತ್ತು ಟೈಪ್ಸ್ ಇದು ಮಾಡಿಸ್ತಾ ಇದ್ದೀನಿ ಅಂತ ಒಂದು 5-6 ದಿವಸದ ಕೆಳಗಡೆ ಹೇಳಿದರು ನನಗೆ. ಸೊ ಚಾಲ್ತಿಯಲ್ಲಿದೆ ನನ್ನ ಪುಸ್ತಕಗಳು, ಒಂದೆಲ್ಲ ನಡೀತಾನೆ ಇದೆ. ಇಲ್ಲಿ ವಿಶೇಷವಾಗಿ ಗಣಪತಿಯವರೇ ನಾನು ಗಮನಿಸಿರಬೇಕಾದ್ದು ಅಂದರೆ, ಈ ಫೀಲ್ಡ್ನಲ್ಲಿ ಹೀಗೆ ಕೆಲಸ ಮಾಡಿದವರು ಕಡಿಮೆ. ಇವಾಗ ನಿರಂಜನ ಅಥವಾ ಅನಾಕ್ರು ಇವರಿಗೆಲ್ಲ, ತರಾಸು ಇವರಿಗೆಲ್ಲ ಈ ವಿಷಯದಲ್ಲಿ ಭಾಳ ಆಸಕ್ತಿ ಇತ್ತು. ಬಿಕಾಸ್ ಆಫ್ ಭಗತ್ ಸಿಂಗ್ನ ಗಲ್ಲಿಗೆ ಹಾಕಿದ್ರು ಅನ್ನೋದು ಭಾಳ ಪ್ರಸಿದ್ಧವಾದ ಮಾತಾಯಿತ್ತು. ಇಲ್ಲದೆ ಅವ್ರಿಗೆ ಗಾಂಧಿ ಅಂತಲೇ ಇತ್ತು ಅವಾಗ. ಗಾಂಧೀಜಿಯವರ ಮೂಮೆಂಟ್ಗೂ ಕೂಡ ಭಗತ್ ಸಿಂಗ್ ಪ್ರೇರಣೆ. ಹೇಗೆ ಅಂದರೆ, ಗಾಂಧೀಜಿ ಭಗತ್ ಸಿಂಗನ ಗಲ್ಲಿಗೆ ಹಾಕಿದ ಮುಂಚೆ ಅವನು ಕೋರ್ಟ್ಗಳಲ್ಲಿ ಸಿಕ್ಕಾಪಟ್ಟೆ ವಾದ ಮಾಡ್ತಾಯಿದ್ದ. ಅದೆಲ್ಲ ಅವನು ಹೇಳೂ ಇದ್ದ, ನಾನು ಸಿಕ್ಕಾಕ್ಕೊಳ್ತೀನಿ, ಕೋರ್ಟ್ನಲ್ಲಿ ವಾದ ಮಾಡ್ತೀನಿ, ಅದು ಪೇಪರ್ನಲ್ಲಿ ಬರುತ್ತೆ, ಜನಗಳಿಗೆ ಜಾಗೃತಿ ಉಂಟಾಗುತ್ತೆ, ಅದಕ್ಕೆ ನಾನು ಸಾಯೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳಿದಂಥ ಅವನು. ಆಮೇಲೆ ಇದೆಲ್ಲ ಪ್ರಿಪೇರ್ ಆಗಿತ್ತು. ಭಗತ್ ಸಿಂಗ್ನ ಹೆಸರು ಇಡೀ ದೇಶದಲ್ಲಿ ಇಂಥ ಒಬ್ಬ ಯುವಕ ಅಂತ, ಮೊದಲೇ ಯುವಕ, ಒಳ್ಳೆ ನೋಡೋಕ್ಕೆ ಸ್ಫುರದ್ರೂಪಿ, ಹೌದು, ಅವನನ್ನು ಕೊನೆಗೆ ತೀರ್ಪಾಗಿ ಗಲ್ಲಿಗೆ ಹಾಕಿದ್ರು. ಅವನ ಜೊತೆಲಿ ಇನ್ನಿಬ್ಬರನ್ನೂ ಹಾಕಿದ್ರು, ರಾಜ್ಗುರು ಮತ್ತು ಸುಖದೇವ್. ಅದರಿಂದ ದೇಶದಲ್ಲಿ ಒಂದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಒಂದು ನಿರ್ಣಾಯಕವಾಗಿ ಕಾಣ್ಕೊಳ್ತು. ನಿರ್ಣಾಯಕ ಅದು ವಾತಾವರಣದಲ್ಲಿ ತುಂಬಿಕೊಂಡ್ಬಿಟ್ಟು ಇಟ್ ಗೇವ್ ದಿ ಸ್ಪಿರಿಟ್ ಟು ಗಾಂಧೀಜಿಸ್ ಮೂಮೆಂಟ್. ಅವರು ದಂಡಿ ಮಾರ್ಚ್ ಇವೆಲ್ಲ ಮುಂದೆ, ಆಮೇಲೆ ಅವ್ರು ಸ್ವಲ್ಪ ಪಿಕಪ್ ಆದ್ರಲ್ಲ, ಕೆಲವು ಸರ್ತಿ ಬಹಳ ಫೇಲ್ಯೂರ್ ಆಗಿದೆ, ಅವ್ರನ್ನೆಲ್ಲ ಪ್ರಯತ್ನಗಳು ಮಾಡಿದ್ದಾರೆ. ಗಾಂಧೀಜಿಯವರ ಕಾಂಟ್ರಿಬ್ಯೂಷನ್ ಬಗ್ಗೆ 2 ಎಕ್ಸ್ಟ್ರೀಮ್ಸ್ ಇದೆ. ಒಂದು ಅವ್ರನ್ನ ದೇವಾದಿದೇವ ಅನ್ನೋ ರೀತಿಲೂ ಒಂದಿದೆ, ಮಹಾತ್ಮ. ಇನ್ನೊಂದು ಅವರಿಂದ ಭಾಳ ಅನ್ಯಾಯ ಆಗಿದೆ ಅನ್ನೋಂಥ ಇನ್ನೊಂದು ಎಕ್ಸ್ಟ್ರೀಮ್ ಇದೆ. ಇವೆರಡೂ ನನಗೆ ನನ್ನ ಮನಸ್ಸಿನಲ್ಲಿತ್ತೋ ಮಾಡೋಕ್ಕಾಗಲಿಲ್ಲ ಅಂತ ಇಟ್ಕೊಳ್ಳಿ. ಇವೆರಡೂ ತೂಗಿ ನೋಡಿ ಅವ್ರದ್ದು ರಿಯಲ್ ಕಾಂಟ್ರಿಬ್ಯೂಷನ್ ಏನು. ಆಮೇಲೆ ನನ್ನ ಪ್ರಕಾರ ಗಾಂಧೀಜಿ ತಪ್ಪುಗಳಾಗುತ್ತೆ. ಎನಿ ಪಾಲಿಟಿಷಿಯನ್, ಎನಿಬಡಿ ಟು ಎವರ್ ಈಸ್ ಹ್ಯೂಮನ್. ದೊಡ್ಡ ಡಿಸಿಷನ್ಸ್ ತೊಗೊಳ್ಳುವಾಗ ತಪ್ಪುಗಳು ಮಾಡುವಂಥದ್ದಕ್ಕೆ ಭಾಳ ಸಾಧ್ಯತೆ ಇದೆ. ಇವಾಗ ವಾಜಪೇಯಿ ಆಗಲಿ, ಮೋದಿ ಆಗಲಿ, ಯಾರೇ ಆಗಲಿ, ಅವ್ರ ಡಿಸಿಷನ್ಸ್ ತೊಗೋಬೇಕಾದ್ರೆ ದೇ ಮೇ ಗೋ ರಾಂಗ್. ಆ ರೀತಿ ಸಮಯದ ಒತ್ತಡ ಇರುತ್ತೆ, ಯಾರೇ ಆಗಲಿ. ಗಾಂಧೀಜಿನೂ ತಪ್ಪುಗಳು ಮಾಡಿರಬಹುದು, ಎಸ್ಪೆಷಲಿ ಹಿಂದೂಗಳ ಮಾರಣ ಹೋಮದ ವಿಚಾರ, ಅವೆಲ್ಲ ಇದೆ. ಆದರೆ ನಾನು ಇದನ್ನು ಭಾಳ ಜನ ಅಷ್ಟು ಸ್ವೀಕರಿಸೋದಿಲ್ಲ. ಗಾಂಧೀಜಿ ಒಂದು ಭಾರತೀಯ ಟಚ್ ಕೊಡೋದು ಹೇಗೆ ಇದ್ದರೆ, ಭಗವದ್ಗೀತೆ, ರಾಮ, ಭಾರತೀಯ ಸಂಸ್ಕೃತಿ, ಗೋವಿನ ಪೂಜೆ, ಇದೆಲ್ಲವನ್ನು ಕೂಡ ಇದ್ರ ಮೂಲಕ ಜನಗಳನ್ನ ಅವರು ಅಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು. ರಾಮಧೂನ್ ಹೇಳೋದು, ಭಜನೆ ಮಾಡೋದು, ಚರಕ, ಇವೆಲ್ಲ ಕಮ್ಯುನಿಸ್ಟ್ರು ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾಯಿದ್ರು ಈ ಜಾಗನ ಅಂತ ನನ್ನ ಮನಸ್ಸಿನಲ್ಲಿ. ಯಾಕೆಂದರೆ 25ನೇ ಇಸ್ವಿನಲ್ಲಿ ಕಮ್ಯುನಿಸ್ಟ್ರು ಮತ್ತು ಅವರು ಎಲ್ಲ ಫೀಲ್ಡ್ಗಳನ್ನು ನುಗ್ಗೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಮಾಡಿದ್ದಾರೆ, ಥಿಯೇಟರ್ನಲ್ಲಿ ಮಾಡಿದ್ದಾರೆ, ಸಿನಿಮಾ ರಂಗದಲ್ಲಿ ಮಾಡಿದ್ದಾರೆ, ಕಲೆಯ ರಂಗದ ಎಲ್ಲ ಕಡೆ ದೇ ಹ್ಯಾವ್ ಟ್ರೈಡ್ ಟು ಆಕ್ಯುಪೈ ಆಲ್ ದಿ ಪ್ಲೇಸಸ್. ಸರ್ಕಾರಿ ಪಂಚಮ ದಳ ಅವ್ರದ್ದು 5th ಕಾಲಮಿಸ್ಟ್ಗಳಂತಾನೆ ಕರೆಸ್ಕೊತಾ ಇದ್ರು. ಸರ್ಕಾರ ಇವತ್ತು ತುಂಬ ಹೋಗಿದ್ದಾರೆ ಭಾಳ ಜನ, ಇವಾಗ ಸ್ವಲ್ಪ ಕಡಿಮೆ ಆಗಿರ್ಬೋದು. ಆ ವಿಚಾರದ ಹಾರೆಯವರು ಇದ್ದಾರೆ ಇವತ್ತಿಗೂ. ಅರ್ಬನ್ ನಕ್ಸಲ್ಸ್ ಅಂದರೆ ಅವರೇನೆ. ಹೌದೌದು, ಇಂಥ ಒಂದು ಪರಿಸ್ಥಿತಿ ಇದೆ. ಹಾಗೆ ಬಹುಶಃ ಗಾಂಧೀಜಿಯವರ ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಅಂದರೆ
ಭಾರತೀಯ ಅಂತ ನಾವು ಸನಾತನ ಇದು ಏನು ಹೇಳ್ತೀವಿ, ರಾಮ ಅಂದ ತಕ್ಷಣ ರಾಮಾಯಣ ಬಂತು, ಗೀತೆ ಅಂದ ತಕ್ಷಣ ಕೃಷ್ಣ ಬಂತು, ಇವುಗಳಿಂದ ಆಗಿದೆ ಅಂತ. ಆದರೆ ಇನ್ನೊಬ್ಬ ಇದಕ್ಕೆ ತದ್ವಿರುದ್ಧವಾಗಿ ತಾವು ಹೇಳಿದ ಹಾಗೆ ಅವರಿಂದ ದೊಡ್ಡ ಅನ್ಯಾಯ ಆಗಿದ್ದು ಹಿಂದೂಗಳಿಗೆ ಅನ್ನುವಂಥದ್ದು ವಿಚಾರಧಾರೆ ಇದೆ. ಖಿಲಾಫತ್ ಚಳವಳ ಇಂಥ ಸಂದರ್ಭದಲ್ಲಿ, ಆಮೇಲೆ ಪಾರ್ಟಿಷನ್ ಆಗುವಂಥ ಸಂದರ್ಭ, ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿ ಅಂತ ಸ್ವತಃ ಅಂಬೇಡ್ಕರ್ ಹೇಳಿದ್ರು ಕೂಡ ಅದು ಎಲ್ಲವನ್ನು ನಿರ್ಲಕ್ಷ್ಯ ಮಾಡಿ, ಮತ್ತು ಪ್ರಧಾನಿ ಆಯ್ಕೆಯ ಸಂದರ್ಭ, ಈ ಥರದ್ದೆಲ್ಲ ಬಹುಶಃ ಪ್ರಧಾನಿ ಆಯ್ಕೆ ಅವರ ಧೃತರಾಷ್ಟ್ರ ಪ್ರೇಮ. ಹೌದು, ಮತ್ತು ಮೋತಿಲಾಲ್ ನೆಹರು ಮೇಲಿನ ಋಣ, ನೆಹರು ತಂದೆಯ ಋಣ. ಅಲ್ಲಿಂದ ಮೊದಲಿಂದ ಅವರ ವಚನ ಕೊಟ್ಟು ಬಿಟ್ಟಿದ್ರು ಅಂತಾನೆ ಹೇಳ್ತಾರೆ. ಹೌದು, ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಮೋತಿಲಾಲ್ ನೆಹರು ಇವರು ಹೇಳಿದ್ರು ಅಂತಾನೆ ಒಂದು ವಿಚಾರ ಇದೆ. ಮತ್ತು ಅಲ್ಲಿ ದಟ್ ಈಸ್ ಹಿಸ್ ವೀಕ್ನೆಸ್ ಅಂತ ನಾನು ಅಂದ್ಕೊತೀನಿ. ಆದರೆ ಕಟ್ಟರ್ ವಿಚಾರವಾದಿಗಳು ಇಲ್ಲ, ಅದರಿಂದ ಆಗಿರುವಂಥದ್ದು ಭಾಳ ಅನ್ಯಾಯ ದೇಶಕ್ಕೆ ಅಂತ ನಾವು ಹೇಳ್ತಾರೆ. ಇದೊಂದು ವಿವಾದಾತ್ಮಕ ಸಂಗತಿ ನನ್ನ ಪ್ರಕಾರ. ಅನ್ಯಾಯ ಆಗಿದೆ. ಮತ್ತೆ ಭಗತ್ ಸಿಂಗ್ನ ಗಲ್ಲಿಗೇರಿಸುವ ಪ್ರಸಂಗದಲ್ಲೂ ಗಾಂಧಿಯವರ ಮೌನ, ಪಕ್ಷಪಾತ ಧೋರಣೆ ಅಂದರೆ ಅದು ಸ್ಪಷ್ಟವಾಗಿ ಬಂದಿದೆ. ದುರ್ಗಾ ಬಾಬಿ ಅಂಡ್ ಸುಶೀಲಾ ದೀದಿ ಅಂತ ಇಬ್ಬರು ಕ್ಯಾರೆಕ್ಟರ್ಸ್ನ ಆಜಾದೇ ಕಳಿಸ್ತಾನೆ, ನೆಹರು ಹತ್ರ ಕಳಿಸ್ತಾನೆ, ಪಂಡಿತ್ ನೆಹರು ಹತ್ರಕ್ಕೆ. ಆವಾಗ ನೀವೊಂದು ಕಂಡೀಷನ್ ಹಾಕಿ, ಇವು 3 ಜನನ್ನ ಗಲ್ಲಿನಿಂದ ತಪ್ಪಿಸ್ಬೇಕು ಅಂತ ಅಂದರೆ ನಾನು ಮಾಡೋದಿಲ್ಲ ಅಂತ ಹೇಳಿದ್ರೆ, ದಾರಿ ತಪ್ಪಿದ ದೇಶಭಕ್ತರು ಇವರು ಅನ್ನೋ ರೀತಿ ಅವ್ರನ್ನ ಟೆರರಿಸ್ಟ್ ಅಂತಲೇ ಕರೀತಾರೆ ಅವ್ರನ್ನ. ಭಗತ್ ಸಿಂಗ್, ಆಜಾದ್ ಇಂಥವ್ರನ್ನೆಲ್ಲ ಕೂಡ, ಭಗತ್ ಸಿಂಗ್ ಪರ್ಟಿಕ್ಯುಲರ್ಲಿ ಆಜಾದ ಕೂಡ ಪ್ರಯತ್ನ ಮಾಡ್ತಾನೆ, ಆದರೆ ಸಕ್ಸಸ್ ಆಗೋದಿಲ್ಲ. ಕಾಂಗ್ರೆಸ್ನಲ್ಲೇ ಅನೇಕ ಜನ ಹೇಳ್ತಾರೆ ನಡೆಯೋಲ್ಲ. ಇವೆಲ್ಲ ನೋಡಿದಾಗ ಎರಡನ್ನೂ ತೂಗಿ ನೋಡಿ ಜನಗಳಿಗೆ ಅಭಿಪ್ರಾಯಕ್ಕೆ ಬಿಡೋವಂಥ ಒಂದು ಪುಸ್ತಕ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿತ್ತು. ಪ್ಲಸ್ ಪಾಯಿಂಟ್ಸ್ ಆ್ಯಂಡ್ ನೆಗೆಟಿವ್ ಕಾಂಟ್ರಿಬ್ಯೂಷನ್ಸ್. ಅದಾಗಿಲ್ಲ, ಆಗೋಯ್ತು, ಆ ಸಮಯ ಆಗೋಯ್ತು.